ಭಾಗವಹಿಸ್ತಾರೋ ಯಾರ್ಯಾರು ನೋಡ್ತಾರೋ ಗೊತ್ತೇ ಇಲ್ಲ, ಆ ಸ್ಥಿತಿ ಆಗಿದೆ. ಅವರವ್ರ ಮಂತ್ರಿಗಳು ಅಲ್ಲ, ಜಿಲ್ಲಾ ಮಂತ್ರಿಗಳು ಅವರವರೇ ಆ ಗೃಹ ಇಲಾಖೆಯನ್ನ ನಿಭಾಯಿಸ್ತಾ ಇರೋದು ನಾವು ನೋಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ ನಮ್ಮ ಇಲ್ಲಿಂದ ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಇರುವಂತ ರಾಮನಗರದಲ್ಲೂ ಒಂದು ಘಟನೆ ನಡೆದಿದೆ. ರಾಮನಗರ ನಿಮ್ಗೆಲ್ಲ ಗೊತ್ತಿದೆ, ಬಹಳ ಫೇಮಸ್. ಶೋಲೆ ಅಂತ ಫಿಲಂ ಎಲ್ಲ ಬಂದಿತ್ತು. ಕೈಗಾರಿಕೆಗಳು, ಹೆಚ್ಚಿನ ಕೈಗಾರಿಕೆಗಳಿರುವಂತ ಪ್ರದೇಶ. ಮತ್ತೆ ಬೇರೆ ಬೇರೆ ವಿದೇಶದಿಂದ ಬಂದಂತ ಗಣ್ಯರು ಕೂಡ ಆ ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಅಧ್ಯಕ್ಷರೇ, ನಾವು ತಲೆ ತಗ್ಸೋ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಬಿಡದಿಯ ಟೊಯೋಟಾ ಒಂದು ಕಂಪನಿ ಏನಿದೆ, ಆ ಟೊಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋಂಥದ್ದು. ಪೂರ್ತಿ ಒಂದಲ್ಲ 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ? ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ, ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಕನ್ನಡಿಗರು ಸೂಳೆ ಮಕ್ಕಳು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನ ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂತದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀರಿ? ನಾವು ಈ ತರ ಬರ್ತಾ ಇದ್ರೆ ಒಂದಲ್ಲ ಒಂದು ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯ್ತು ಒಳಗಡೆ. ಈಗ ಕಾರ್ಖಾನೆಗಳಲ್ಲಿ ಅದು ಪ್ರತಿಷ್ಠಿತ ಕಾರ್ಖಾನೆ, ಜಪಾನ್ ಕಂಪನಿಯ ಸಹಯೋಗದಲ್ಲಿರುವಂತ ಸುಮಾರು 10,000 ಜನ ಕೆಲಸ ಮಾಡುವಂತ 10,000 ಜನ ಕೆಲಸ ಮಾಡ್ತಾರಲ್ಲಿ. ಅಂತ ಕಂಪನಿಯ ಬರೆದಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ಸುದ್ದಿನ ಮುಚ್ಚಾಕ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಆದ್ರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇರುತ್ತಾ ಅಂತ ಜನ ಕೇಳ್ತಾರೆ. ಈ ತರದ ಕಿಡಿಗೇಡಿಗಳನ್ನ ಸರಿಯಾಗಿ ಏನಾನ ಒಂದು ಗುಂಡೇಟೆ ಏನಾನ ಹಾಕಿದ್ರೇನೆ ಇವ್ರಿಗೆ ಬುದ್ಧಿ ಬರೋದು. ಒಬ್ಬರಿಗೆ ಏನಾನ ಸರಿಯಾಗಿ ಬುದ್ಧಿ ಬಂದ್ರೆ, ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳಲ್ಲ. ಈ ತರ ಕಿಡಿಗೇಡಿಗಳು ಕೆಲವರು ಮಾಡೋದ್ರಿಂದ ಇಡೀ ಆ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮ ನಾಡಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಈ ಘಟನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ. ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದೆ? ಪೊಲೀಸ್ ಘಟನೆ ಆದ್ಮೇಲೆ ಏನು ಕ್ರಮನೇ ಆಗಿಲ್ಲ. ಇನ್ನು ಯಾರನ್ನೂ ಬಂಧಿಸಿಲ್ಲ. ಯಾರು ಮಾಡಿದಾರೆ? ಯಾಕಂದ್ರೆ ಎಂಟೈರ್ ಆ ಕಂಪನಿ ಅದೆಲ್ಲ ಇಂಟರ್ನ್ಯಾಷನಲ್ ಕಂಪನಿ. ಕ್ಷಣದಲ್ಲೂ CCTV ಕ್ಯಾಮ್ರಾ ಇದೆ. CCTV ಕ್ಯಾಮ್ರಾ, ಎಂಟೈರ್ ಫ್ಯಾಕ್ಟರಿ CCTV ಕ್ಯಾಮ್ರಾ ಇದೆ. ಒಂದೇ ಮನ್ಸು ಮಾಡಿದ್ರೆ ಸರ್ಕಾರ 1 ಸೆಕೆಂಡ್ ಅಲ್ಲಿ ಹಿಡಿಬಹುದು. ಇಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ, ಪದೇ ಘಟನೆ ಆಗ್ತಾ ಇದ್ರೆ, ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರ ಪರ ಅಂತ ಹೇಳ್ಬೇಕು ನಾವು? ಯಾರ ಪರ ಈ ಸರ್ಕಾರ? ಈಗ ಅಧ್ಯಕ್ಷರೇ, ಈಗ ತಾವೊಂದು ಇಲ್ಲಿಗೆ ನಾನು ಈಗ ಪ್ರಸ್ತಾವನೆಗೆ ಮಾಡಿದ್ದೀರಿ, ನಾನು ಅದನ್ನ ಕನ್ವರ್ಟ್ ಮಾಡಿದ್ದೇನೆ. ಮುಗಿಸೇ ಬಿಡ್ತೀನಿ. ಎರಡಿದೆ, ಒಬ್ಬರೇ ಮಾತಾಡುದ? ಅದೇ ನಂಗೆ ಅವ್ರು ಮಧ್ಯಾಹ್ನ ಮಾತಾಡ್ತಾರೆ. ಇನ್ನು ಎರಡೇ ಇರೋದು. ಇನ್ಯಾಕೆ ತಿರುಗಿ ಮತ್ತೆ ಶುರು ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ಬೋದು. ಆಯ್ತು ಟೈಮ್ ವೇಸ್ಟ್ ಆಗ್ಬೋದು. ಅದಕ್ಕೆ